ಇವನು ಯಾವನೋ ಆಸಿಮ್ ಅಂತೆ ಲೇಬರ್ ಸೆಲ್ ಸೆಕ್ರೆಟ್ರಿ ಮೈಸೂರು KPCC. ಇವನಿಗೆ ಯಾರು ಮಾತಾಡ್ತಾ ಇದ್ದಾರೆ, ಇವನಿಗೆ ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ? ನಾವು ಕೇಳ್ತಾ ಇರೋದೆಲ್ಲ ನಿಮ್ಮ ತನ್ವೀರ್ ಸೇಠ್ ಸಾಹೇಬರು, ನಮ್ಮ ತನ್ವೀರ್ ಸೇಠ್ ಸಾಹೇಬರು. ಅವರು ವಕ್ ಕಮಿಟೀಲಿ 5 ಕಮಿಟೀಲಿ ಕೂತವ್ರೆ. ಅವರು ನಮ್ಮ 5 ವಕ್ ಕಮಿಟೀಲಿ ಕೂತ್ಕೊಂಡು ಅದ್ರ ಇನ್ಕಮ್ ಸೋರ್ಸು ಎಲ್ಲೋಯ್ತು, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಬಂತಲ್ಲ ಈ ಕರ್ನಾಟಕ ರಾಜ್ಯ ವಕ್ ಮಂಡಳಿ ವತಿಯಿಂದ ಒಳಗಡೆ, ಅದ್ರ ಇನ್ಕಮ್ ಸೋರ್ಸ್ ಎಲ್ಲೋಯ್ತು, ಈ ವಕ್ ಕಮಿಟಿಗಳ ಇನ್ಕಮ್ ಸೋರ್ಸ್ ಎಲ್ಲೋಯ್ತು, ಅದ್ರ ಲೆಕ್ಕಾಚಾರ ಎಲ್ಲ ಮಂಡನೆ ಮಾಡೋಕ್ಕೆ ಹೇಳಿ ಈ ನ್ಯೂಸ್ ಚಾನಲ್ ಮುಂದೆ ಬಂದು, ಲೈವ್ ನ್ಯೂಸ್ ಚಾನಲ್ ಮುಂದೆ ಬಂದು ನಮ್ಮ ಅಲಿಮುಲ್ಲಾ ಸಾಹೇಬರು ಮತ್ತು ನಾವು ಎಲ್ಲ ಕೂತ್ಕೊಳ್ತೀವಿ. ಮುಂದೆ ಫೇಸ್ ಟು ಫೇಸ್ ಕೂತ್ಕೊಳ್ಳಿ, ಅದನ್ನು ಮಾತಾಡೋಕ್ಕೆ ಹೇಳಿ. ನೀನು ಯಾರೋ ಈ ಆಸಿಮ್ ಅನ್ನೋನು ಬಂದ್ಬಿಟ್ಟು ಜನಗಳಿಗೆ ಏನೇನೋ ಹೇಳ್ತಾನೆ, ಮತ್ತು ಏನೇನೋ ಮಾತಾಡ್ತಾನೆ, ಏನೇನೋ ಬೈತಾನೆ, ಏನೇನೋ ವೈಯಕ್ತಿಕ ವಿಚಾರಗಳೆಲ್ಲ ಬೈತಾ ಇರ್ತಾನೆ. ಅದೇನು ಅಂತಲೇ ಗೊತ್ತಿಲ್ಲ. ಇವನಿಗೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಅಂತ ನಮಗಂತೂ ಗೊತ್ತಿಲ್ಲ. ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ, ಹಾಗೂ ಮಾಜಿ ಮುಖ್ಯಮಂತ್ರಿಗಳೇ, ಅಹಿಂದ ವರ್ಗದ ನಾಯಕರೇ, ಸಿದ್ದರಾಮಯ್ಯ ಸಾಹೇಬ್ರೆ, ನೋಡಿ ತನ್ವೀರ್ ಸೇಠ್ ಸಾಹೇಬರು ಇದೆಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಮೈಸೂರು ಮಂಡ್ಯ ಜಿಲ್ಲೆ ಪ್ರಾಂತ. ಮತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಅಂತ ಬರೋವಂಥದ್ದು ಕರ್ನಾಟಕ ರಾಜ್ಯ ವಕ್ ಮಂಡಳಿ. ಅದಕ್ಕೆಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಸ್ಯಾಲ್ರಿ ಕೊಡೋದು ಎಲ್ಲ ಎಂಪ್ಲಾಯೀಸ್ಗೆ, ಮಂಡಳಿ ಎಲ್ಲರಿಗೂ. ಆದರೆ ಈ ವಕ್ ಆಫೀಸರ್ ನೋಡಿ ಮೈಸೂರಲ್ಲಿ ಕೂತ್ಕೊಂಡು ಅದೇನು ಉಲ್ಲಂಘನೆ ಮಾಡ್ಕೊಂಡು, ಸಂವಿಧಾನ ಉಲ್ಲಂಘನೆ ಮಾಡ್ಕೊಂಡು ಎಲೆಕ್ಟ್ ಆಗಿರೋ ಕಮಿಟಿಗಳೆಲ್ಲ, ಎಲೆಕ್ಷನ್ ಆಗಿರೋವಂಥ ಕಮಿಟಿಗಳನ್ನೆಲ್ಲ ಅವ್ರಿಗೆ ಕಮಿಟಿ ಮಾಡಿಕೊಡ್ತಾ ಇಲ್ಲ, ಆ ಹಿಂದ್ಗಡೆ ಅವ್ರದ್ದೆಲ್ಲ ಚಾರ್ಜ್ ಕೊಡಿಸ್ತಾ ಇಲ್ಲ, ಅದೇನೇನಿದೆ ಅಂಥೇಳಿ. ಮತ್ತು ಇವರು 5 ಕಮಿಟಿಲಿ ಇವರು ತನ್ವೀರ್ ಸೇಠ್ ಸಾಹೇಬರು ಕೂಡ MLA, ಇವರೇ ಉಲ್ಲಂಘನೆ ಮಾಡ್ಕೊಂಡು ಸಂವಿಧಾನ, ನಮ್ಮ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿರುವಂಥ ಕರ್ನಾಟಕ ರಾಜ್ಯ ವಕ್ ಮಂಡಳಿ ಅದನ್ನೇ ಉಲ್ಲಂಘನೆ ಮಾಡ್ಕೊಂಡು ನಡೀತಾ ಇದ್ದಾರೆ. ನಮಗೆಲ್ಲ ಯಾವಾಗ ನ್ಯಾಯ ಕೊಡೋದು? ಮಾನ್ಯ ಕುಮಾರಸ್ವಾಮಿ ಅವರೇ, ಮಂಡ್ಯ ಜಿಲ್ಲೆ ಇಂಡಸ್ಟ್ರಿಯಲ್ ಸಚಿವರೇ, ಕೇಂದ್ರ ಸರ್ಕಾರ, ನೀವು ನೋಡಿ, ನಿಮ್ಗೆಲ್ಲರಿಗೂ ನೀವು ಪಬ್ಲಿಕ್ ಸರ್ವೆಂಟ್ಸು, ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಸ್ಯಾಲ್ರಿ ತಗೊಳ್ಳೋದು. ಈ ಆಸಿಮ್ ಅನ್ನೋರನ್ನ ಯಾರನ್ನೋ ಇಲ್ಲಿ ಕೂರಿಸ್ಕೊಂಡು KPCC ವಕ್ ಇದು KPCC ಸೆಕ್ರೆಟ್ರಿ ಅಂತೆ, ಲೇಬರ್ ಸೆಲ್ ಸೆಕ್ರೆಟ್ರಿ, ಏನೇನೋ ಬೈಯಕ್ಕೆ ಬಿಟ್ಬಿಟ್ಟವ್ರೆ ಇವ್ರು ತನ್ವೀರ್ ಸೇಠ್ ಸಾಹೇಬ್ರು. ಇವನಿಗೆ ಅದು ಯಾವುದೋ ಈ ಆಜ್ತಕ್ ನ್ಯೂಸ್ ಚಾನಲ್ ಕರ್ನಾಟಕ ಅಂತೆ ಕಿತ್ತೋಗಿರೋದು ನ್ಯೂಸ್ ಚಾನಲ್ ಬಂದ್ಬಿಟ್ಟು ಇದೇನು ನ್ಯೂಸ್ ಚಾನಲ್ ಇದೆಯೋ ಇಲ್ವೋ ಅಂತ ನಮಗಂತೂ ಗೊತ್ತಿಲ್ಲ. ಮಾನ್ಯ ರಾಜ್ಯ ಪೊಲೀಸ್ ಇಲಾಖೆ ದಯವಿಟ್ಟು ಇದು ಇವ್ರದ್ದೆಲ್ಲ ಲೈಸೆನ್ಸ್ ಇದೆಯಾ ಇಲ್ವೋ ಏನು ಎತ್ತ ನೋಡಿ. ಇವರೆಲ್ಲರೂ ನ್ಯೂಸ್ ಚಾನಲ್ ಅಂತ ಹಾಕ್ಕೊಂಡು ಏನೇನೋ ಪಬ್ಲಿಕ್ಗೆಲ್ಲ ಹಿಂಗೆ ಏನೋ ಹೇಳ್ತಾರಲ್ಲ, ಈ ಗುಮ್ರಾಯಿ ಅಂತ ಹೇಳ್ತಾರೆ ನೋಡಿ, ಎಲ್ಲರಿಗೂ ಅದು ಎಲ್ಲೆಲ್ಲ ಮೂಲೆ ಸಂಧಿ ಮಾಡಕ್ಕೆ ಬಿಡ್ತಾವ್ರಿ ಇವರು. ಏನೇನೋ ಹೇಳ್ತಾರೆ ಯಪ್ಪ, ಅದೇನೋ ಕೆಳಗಡೆ ಬರ್ಕೊಂಡ ನೋಡಿ, ರಿಪೋರ್ಟೆಡ್ ಬೈ ಮುನ್ನವರ್ ಜಿಲಾನಿ ಅಂತ ಹೇಳ್ಬಿಟ್ಟು ಇವ್ರ ನಂಬರು, ಅದು ಈ ಅಪ್ಪಂದೆ ನೋಡಿ. ಇದನ್ನೆಲ್ಲ ನಮಗೆ ಜನಗಳಿಗೆ ನ್ಯಾಯ ಕೊಡಿಸಿ, ಇದೆಲ್ಲ ಬಂದ್ಬಿಟ್ಟು ಇವ್ನಿಗೆ ಬೈಯೋಕ್ಕೆ ಗೀಯೋಕ್ಕೆ ಯಾರು ಹಾಕ್ಕೊಟ್ಟಿರೋದು ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ? ನಾವು ಮಾನ ಮರ್ಯಾದೆ ಇಟ್ಕೊಂಡೇ ಕೇಳ್ತಾ ಇದ್ದೀವಿ. ಇವ್ರಿಗೂ ಮಾನ ಮರ್ಯಾದೆ ಇದ್ದರೆ ಫೇಸ್ಬುಕ್ಕಲ್ಲ, ಲೈವ್ ಫೇಸ್ಬುಕ್ಕಲ್ಲೂ ನಡೀಲಿ. ಎಲ್ಲ ನ್ಯೂಸ್ ಚಾನಲ್ಲು, TV9, ಸುವರ್ಣ ನ್ಯೂಸು, ಪ್ರಜಾ ನ್ಯೂಸು, BTV, ಜನಶ್ರೀ, ಪಬ್ಲಿಕ್ TV, ರಾಜ ನ್ಯೂಸು, ಇವರೆಲ್ಲ ಇದ್ದಾರಲ್ಲ, ಇವ್ರನ್ನೆಲ್ಲ ಕರೀತೀವಿ. ಮುಂದೆ ಕೂರಿಸಿ ತನ್ವೀರ್ ಸೇಠ್ ಸಾಹೇಬ್ರಿಗೆ, ಮತ್ತು ಇವ್ರು ವಕ್ ಚೇರ್ಮ್ಯಾನ್ ಇದ್ದಾರಲ್ಲ ಅವ್ರನ್ನೂ ಕರೆಸಿ, ಮತ್ತು ಈ ವಕ್ CEO ಅವ್ರನ್ನೂ ಕರೆಸಿ ನಾವು ಡಾಕ್ಯುಮೆಂಟ್ ಸಮೇತ ಕೂತ್ಕೊಳ್ತೀವಿ. ಉತ್ತರ ಕೂಡ ಕೇಳಿ ನಿಮ್ಮ ತನ್ವೀರ್ ಸೇಠ್ MLA ಅವ್ರಿಗೂ ನಮ್ಮ ವಕ್ ಕಮಿಟಿಗಳೆಲ್ಲ ಆಗ್ತಾ ಇರೋವಂಥ ಅನ್ಯಾಯದ ಬಗ್ಗೆ ಎಲ್ಲ ಬಗ್ಗೆ ಪಬ್ಲಿಕ್ ಸಮೇತ ನಾವು ಕೂತ್ಕೊಂಡು ಕೇಳ್ತೀವಿ. ನಮ್ಮದು ಭಾಳಷ್ಟು ಸಮಸ್ಯೆಗಳಿದೆ. ಎಲ್ಲ ಕರ್ಕೊಂಬಂದ್ಬಿಟ್ಟು ಸೈಯದ್ ಆಸಿಮ್ ಅಂತ ಯಾರೋ ಏನೋ, ಅದೇನು ಏನು ಮಾನ ಮರ್ಯಾದೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇಲ್ಲದ ಸಲ್ಲದ ಎಲ್ಲ ಆರೋಪ ಮಾಡ್ತಾನೆ, ಬೈತಾನೆ. ಜನಗಳಲ್ಲೆಲ್ಲ ಪಬ್ಲಿಕಲ್ಲಿ ಬಂದು ಯಾರನ್ನೋ ಕೂರಿಸ್ಕೊಂಡು ಜೊತೆಲಿ ಬೇರೆ ಈ ಆಚ್ಕಿ ದಸ್ತಕ್ ನ್ಯೂಸಲ್ಲಿ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿ ಅವರೇ ನೋಡಿ ದಿವಡಿಬಿಟ್ಟು ಇದನ್ನೆಲ್ಲ ನೋಡಿ ನಮ್ಮ ಜನಾಂಗಕ್ಕೆ, ಮುಸ್ಲಿಂ ಜನಾಂಗಕ್ಕೆ ಎಲ್ಲರಿಗೂ ನ್ಯಾಯ ಕೊಡಿಸಿ. ಈ ವಕ್ ಅಲ್ಲಿನ ಹೆಸರಲ್ಲಿ ಇರೋವಂಥದ್ದು ವಕ್ ಪ್ರಾಪರ್ಟಿಗಳು ಯಾರಪ್ಪನ ಮನೆ ಸೊತ್ತಲ್ಲ ಇದು. ಇದನ್ನು ಬಡವ್ರ ಬಗ್ಗರಿಗೆ ಇನ್ಕಮ್ ಸೋರ್ಸ್ ಇದ್ರದ್ದು ದೊರಕಬೇಕು. ಮತ್ತು ಶಾಲೆ ಕಾಲೇಜ್ಗಳು ಯೂನಿವರ್ಸಿಟಿಗಳು ಎಲ್ಲ ಜನಾಂಗಕ್ಕೂ ಅದ್ರಲ್ಲಿ ಓದಲಿ, ಅದನ್ನು ಮಾಡಬೇಕು. 79 ವರ್ಷದಿಂದ ಇಂಡಿಯಾ ಸ್ವಾತಂತ್ರ್ಯ ಸಿಗ್ದಾಗ್ಲಿಂದನೂ ಲೂಟಿ ಮಾಡಾಕ್ಬಿಟ್ಟವ್ರೆ. ಎಲ್ಲೋ ಕೇಳಬೇಕು ಹೇಳಿ ನಾವು. ಇದನ್ನೆಲ್ಲ ನ್ಯಾಯ ಕೊಡಿಸಿ, ನ್ಯಾಯ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಯಾಕೆ ನಮ್ಗೆ ಹಿಂಗೆಲ್ಲ ಜನಗಳಿಗೆ ಗೋಳು ಹಾಕೋತೀರಾ? ತಗೊಬಂದು ನಮ್ಮ ಜೀವದ ಮೇಲೆ ಕೂತ್ಕೊಂಡು ನೀವೆಲ್ಲ ಸರ್ಕಾರದಲ್ಲಿ ಕೂತ್ಕೊಂಡು ಯಾಕೆ ನಮ್ಮ ಜನಗಳೆಲ್ಲ ಅಲ್ಲಿನ ಹೆಸರಲ್ಲಿ ಆಸ್ತಿ
ಎಲೆಗಳೆಲ್ಲ ಇವ್ರನ್ನೆಲ್ಲ ಈ ನಾಯಕರು ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಈ ಮುಸ್ಲಿಂ ಕಮ್ಯುನಿಟಿಯ MLAಗಳೆಲ್ಲ ಕೂತ್ಕೊಂಡು ಇಲ್ಲೆಲ್ಲ ಇವರೆಲ್ಲ ಬಂದು ಕೂತ್ಕೊಂಡು ವಕ್ಫ್ ಮಂಡಳಿ ಎಲ್ಲ ಹಾಳು ಮಾಡಿ ಗುಡಿಸಿ ನೀರು ಕುಡಿತಾವ್ರೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಲಿರೋಂಥ ಇರೋದಿರೋ ಕಾಲು ಕಸ ಮಾಡ್ಕೊಂಡವ್ರೆ ಇವರೆಲ್ಲ ವಕ್ಫ್ ಬೋರ್ಡ್ ಮಂಡಳಿನ. ಯಾವಾಗ ನೀವೆಲ್ಲ ನ್ಯಾಯ ಕೊಡಿಸೋದು? ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಅಹಿಂದ ವರ್ಗದ ನಾಯಕರೇ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ದಯವಿಟ್ಟು ಉತ್ತರ ಕೊಡಿ, ಜನಕ್ಕೆ ಉತ್ತರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಮತ್ತು ಈ ಸೈಯದ್ ಆಸಿಮ್ ಅನ್ನೋನ್ನ ಹೋಗ್ಬಿಟ್ಟು ಫಸ್ಟು ಯಾರು ಇಲ್ಲಿ ಮಾಡಿರೋದು, ಇವ್ನಿಗೆ ಯಾರು ಇಲ್ಲಿ ಕೂರಿಸ್ಕೊಂಡು ನಮಗೆಲ್ಲ ಹೇಳಕ್ಕೆ ಹೇಳಿರೋದು, ಇವ್ನಿಗೇನು ನಾವು ಕೇಳೋದೇ ಇಲ್ಲ. ಕೇಳ್ತಾ ಇರೋದಿಲ್ಲ ತನ್ವೀರ್ ಸೇಠ್ ಸಾಹೇಬ್ರಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಈ ಗೌರ್ಮೆಂಟ್ ಅಫಿಷಿಯಲ್ ಯಾರೋ ಇಲ್ಲಿ ಮುಷ್ತಾಕ್ ಆಫೀಸರ್ ಅಂತೆ, ಮುಷ್ತಾಕ್ ಅಹಮದ್ ಅಂತೆ ವಕ್ಫ್ ಆಫೀಸರು. ಇವ್ನ ಮನೆಗೆ ಕಳಿಸಿ ಫಸ್ಟು ಇವ್ನಿಗೆ ಕಳಿಸ್ಬಿಟ್ಟು ಇವ್ನ ಸ್ಯಾಲ್ರಿ ಗಿಲ್ರಿ ಎಲ್ಲ ನಿಲ್ಲಿಸಿ ತನಿಖೆ ನಡೆಸಿ ಇವ್ರ ಮೇಲೆ, ಮೈಸೂರು ಕಮಿಟಿ ವಕ್ಫ್ ಆಫೀಸರ್ ಮೇಲೆ ದಯವಿಟ್ಟು ಇದು ಕಟ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಇಷ್ಟು ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮಲ್ಲೆಲ್ಲ ಕಳಕಳೆಯ ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ನಮ್ಮಿಂದ ಏನಾರು ತಪ್ಪಿದರೆ ನಮಗೆ ಜೈಲು ಕಳಿಸಿ, ಇಲ್ಲ ಅವ್ರಿಗೆ ಕಳಿಸಿ. ಇದು ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ಜನಕ್ಕೆ, ನಮ್ಮ ಬಡವ್ರಿಗೆ ನ್ಯಾಯ ಕೊಡಿಸಿ. ಬಡವರು ಅಹಿಂದ ವರ್ಗದ ನಾಯಕರೇ, ದಯವಿಟ್ಟು ನ್ಯಾಯ ಕೊಡಿಸಿ.